ನನ್ನ ಹೆಸರು ಸ್ಮಿತಾ ಅಂತ ಸರ್. ನಾನು ಅವ್ರದ್ದು ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಿಬಿಟ್ಟು ಆಮೇಲೆ ನಿಮ್ಮದೂ ಶಾರ್ಟ್ಸ್ ನೋಡಿದ್ದೆ ನಾನು. ಅದರಿಂದ ನಾನು ಸರ್ ಕ್ಲಿನಿಕ್ ನನಗೆ ನಿಯರ್ ಬೈ ಇರೋದ್ರಿಂದ ನನಗೆ ಊಟ ಆದಮೇಲೆ ನೈಟ್ ಸ್ವಲ್ಪ ಆ್ಯಸಿಡಿಟಿ ಥರ ಅನಿಸ್ತಾಯಿತ್ತು, ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇತ್ತು ಅಂತಂದೇಳಿ ಅದಕ್ಕೆ ಸರ್ ಕ್ಲಿನಿಕ್ಗೆ ಹೋಗಿದ್ದೆ. ನಾನಿಲ್ಲ ಬ್ಯಾಂಗ್ಳೂರಿಂದನೇ. ಬಟ್ ಇಲ್ಲ, ನನ್ನ ಮೇಲೂ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಕಲರ್ ಥೆರಪಿ ಅದು ಕ್ಲಾಸಸ್, ಸ್ಪೈನಲ್ ಕ್ಲಾಸಸ್ಸು ಅದನ್ನು ತೊಗೊಂಡಿದ್ದೆ. ಆಮೇಲೆ ನಮ್ಮ ಅಮ್ಮಂಗೆ ಮಂಡಿ ನೋವಿತ್ತು, ಅದನ್ನು ನಾನು 1-2 ದಿವಸ ಅಪ್ಲೈ ಮಾಡಿ ತೋರಿಸ್ದೆ. ಅದಾದಮೇಲೆ ನನ್ನ ಮಗಳು ಇನ್ನೂ 9 ಇಯರ್ಸು, ಅವಳೇನೇ ಅವರಿಗೆ ಕಲರ್ಸ್ ಹಾಕಿಬಿಟ್ಟು ಅಪ್ಲೈ ಮಾಡಿ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅದರಿಂದ ನನಗೆ ಪರವಾಗಿಲ್ಲ, ಸ್ವಲ್ಪ ನನಗೆ ಹೆಲ್ಪ್ ಆಗಿದೆ, ಬೆನಿಫಿಟ್ ಅನಿಸಿದೆ. ಬಟ್ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನನಗಿಂತ ನನ್ನ ಮಗಳು ಕೊಡ್ತಾ ಇದ್ದಾಳೆ ಅವ್ರಿಗೆ, ಅದು ತುಂಬ ಖುಷಿ ಆಗುತ್ತೆ. ಮಕ್ಕಳಿಗೂ ಸಹ ಅದು ರೀಚ್ ಆಗೋದ್ರಿಂದ ಅವ್ರಿಗೆ ಏನಾದ್ರೂ ಒಂದು ಏನಾದರೂ ನೆನಪಿನ ಶಕ್ತಿ ಬೇಕು ಅಂದರೆ ಅಮ್ಮ ಎಲ್ಲೋ ಹಾಕ್ತೀವಿ. ಆಮೇಲೆ ಈ ಥರ ಅದು ಚಿಕ್ಕ ಮಕ್ಕಳಿಗೂ ಸಹ ರೀಚಬಲ್ ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ಸರ್ರೂ ಇನ್ ಡೆಪ್ತಾಗಿ ಎಲ್ಲ ವಿಷಯನೇ ಹೇಳ್ಕೊಡೋದ್ರಿಂದ ಆಮೇಲೆ ಅವರು ಮುಚ್ಚುಮರೆ ಇಲ್ದಲೆ ಎಲ್ಲನೂ ಹೇಳ್ಕೊಡ್ತಾರೆ. ಅದೊಂದು ತುಂಬ ಖುಷಿಯಾದ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಂ ಸರ್, ಖಂಡಿತ ನೋಡ್ತಾ ಇದ್ದೀವಿ, ನಿಮ್ಮದೇ ತುಂಬ ವೀಡಿಯೋಸ್ ನೋಡಿದ್ದೀನಿ. ಚೆನ್ನಾಗಿದೆ ಸರ್. ನಿಮ್ಮ ಫಸ್ಟ್ ನಾನು ಸ್ಕ್ರಾಲ್ ಮಾಡುವಾಗ ವಿಡಿಯೋ ನೋಡ್ಕೊಂಡೇನೆ ಇದನ್ನು ಬಂದಿದ್ದು. ಆ್ಯಕ್ಚುಲಿ ನಾವು ಕ್ರಿಸ್ಟಲ್ಸಲ್ಲಿ ಕಲರ್ಸ್ ಯೂಸ್ ಮಾಡ್ತೀವಿ, ಇದು ಸ್ಕೆಚ್ ಪೆನ್ನಲ್ಲಿ ಆಗುತ್ತಾ ಏನು ಅಂತ ಅದು ನೀವು ಕೇಳುವಾಗ ಅದನ್ನು ಅವರು ಉತ್ತರ ಹೇಳೋ ರೀತಿ ನೋಡಿ ತುಂಬ ಖುಷಿ ಆಯಿತು. ಅದರಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೆಲ್ಲ ವೀಡಿಯೋಸನ್ನ ₹1 ಚಾರ್ಜ್ ಮಾಡಿದೆ, ನಮ್ಮ ಹತ್ರದಿಂದ ಏನೂ ಚಾರ್ಜ್ ತಗೊಳ್ಳದೆ. ಸರ್ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಾ, ನಾವು ಜೀವನದಲ್ಲಿ ಎಷ್ಟೋ ಕೆಲಸಗಳನ್ನು ದುಡ್ಡು ತೊಗೊಂಡು ಮಾಡಿರ್ತೀವಿ, ಬಟ್ ನಿಮ್ಮ ಕಾರ್ಯಕ್ರಮನ ನಾವು ಯಾವುದೇ ಚಾರ್ಜಸ್ ಇಲ್ಲದೆ ಜನಸಾಮಾನ್ಯರಿಗೆ ತಲುಪಿಸ್ತೀವಿ, ಇದರಿಂದ ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡ್ತಿದ್ದಾರೆ. ವೆರಿ ವೆರಿ ಥ್ಯಾಂಕ್ಫುಲ್. ಸೊ ಡೆಫಿನೆಟ್ಲಿ, ಸೊ ಎಸ್ಪೆಷಲಿ ಈ ಮೀಡಿಯಾದಲ್ಲಿ ಅದು ಸಾಮಾನ್ಯ ಜನನ ತಲೆಯಲ್ಲಿ ಇಟ್ಕೊಂಡು ಮಾಡೋ ಕಾರ್ಯಕ್ರಮಗಳು ತುಂಬ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ನೀವು ಇದನ್ನು ಮಾಡ್ತಾಯಿದ್ದೀರಾ. ವೆರಿ ವೆರಿ ಥ್ಯಾಂಕ್ಫುಲ್ ಟು. ಕಲರ್ ಥೆರಪಿನ ವಾಟ್ ಇಸ್ ದಿಸ್ ಕಲರ್ ಥೆರಪಿ ನಾನ್ ಸೆನ್ಸ್ಯಾ ಅಂತ ಅಂದ್ಕೊಂಡವರು, ಈ ಬಣ್ಣದಲ್ಲಿ ಏನಾಗುತ್ತೆ ಅಂತ ಅಂದ್ಕೊಂಡವರು ಇವತ್ತು ತಮ್ಮ ಮೇಲೆ ತಾವೇ ಪ್ರಯೋಗ ಮಾಡಿಕೊಂಡ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಅದನ್ನು ಬೇರೆಯವ್ರಿಗೆ ಹೇಳ್ತಾರೆ. ಬೇರೆಯವ್ರ ನಂತರ ಇದು ಸ್ವಲ್ಪ ಜಾಸ್ತಿ ಮಾಡಬೇಕಲ್ಲ, ಇನ್ಮೇಲಿಂದ ಈ ಚಿಕಿತ್ಸೆನ ಜಾಸ್ತಿ ಮಾಡಬೇಕಲ್ಲ. ಏಕೆಂದರೆ ಇದು ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಕಾಲದಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ರು. ಇತ್ತೀಚೆಗೆ ಅದೆಲ್ಲವನ್ನು ಕೂಡ ಹೈಡ್ ಮಾಡಿಟ್ಟಿದ್ರು, ಎಲ್ಲ ಮುಚ್ಚಿಟ್ಟಿದ್ರು. ಬಟ್ ಇವಾಗ ಡಾಕ್ಟರ್ ಬಸವರಾಜ್ ಅವರು ಈ ಒಂದು ಕಲರ್ ಥೆರಪಿಯನ್ನು ಈಗಿನ ಆಧುನಿಕ ಕಾಲಕ್ಕೆ ರಿಸರ್ಚ್ ಮಾಡಿ ಇದನ್ನು ಹೊರ ತೆಗೆದು ಇವತ್ತು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಲರ್ ಥೆರಪಿ ಎಷ್ಟೋ ಜನಕ್ಕೆ ತಮಗೆ ತಾವೇ ವಾಸಿ ಮಾಡಿಕೊಂಡು ಬೇರೆಯವ್ರಿಗೆ ವಾಸಿ ಮಾಡ್ತಾರೆ.